ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ನಲ್ಲಿ ಯುವತಿ ಹತ್ಯೆ ಖಂಡಿಸಿ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಯಿತು. ಬಿಸಿ ರೋಡ್ ಬಸ್ ನಿಲ್ದಾಣದಲ್ಲಿ ನಡೆದಿದ್ದ ಲಾವಣ್ಯಳ ಮರ್ಡರ್ ಘಟನೆ ಖಂಡಿಸಿ ನ್ಯಾಯಕ್ಕಾಗಿ ಬೀದಿಗಿಳಿದ ಸಹಜ ಸಮುದಾಯ ಸಂಘಟನೆಯ ಸದಸ್ಯರು ಕ್ಲಾಕ್ ಟವರ್ ಮುಂದೆ ಪ್ರತಿಭಟನೆ ನಡೆಸಿದರು. ಕೊಲೆ ಆರೋಪಿ ಚೇತನ್ ಎಂಬಾತನನ್ನು ನಡು ರಸ್ತೆಯಲ್ಲಿ ಗಲ್ಲಿಗೇರಿಸಲು ಒತ್ತಾಯಿಸಿದರು. ದಕ್ಷಿಣ ಜಿಲ್ಲಾ ಎಸ್ಪಿ ಕಚೇರಿ ತೆರಳಿ ಮನವಿ ಸಲ್ಲಿಸಿದರು. ಏನೊಂದು 16 ತಾರೀಕಿಗೆ ಒಂದು ಅಮಾಯಕ ಹೆಣ್ಣಿನ ಹತ್ಯೆ ಆಗಿದೆಯಾ, ಹತ್ಯೆ ಮಾಡಿದಂಥ ಯಾವುದು ವ್ಯಕ್ತಿ ಯಾರೇ ಆಗಲಿ ಈಗಾಗಲೇ ಬಂಧಿಸಿದಾರಂತೆ. ಅವನು ಎಲ್ಲ ಹಾಸ್ಪಿಟಲ್ ಇದ್ದಾನಂತೆ. ಅವನಿಗೆ ಕೂಡಲೇ ಕಠಿಣ ಶಿಕ್ಷೆ ಕೊಡಬೇಕಂತ ನಾವೆಲ್ಲ ಆಗ್ರಹಿಸಿದ್ದೇವೆ. ಹಾಗೆಯೇ ನಾವು ನಮ್ಮ ಗೃಹ ಮಂತ್ರಿ ಕೂಡ ಆಗ್ರಹಿಸ್ತೇವೆ. ಏನು ಅವನು ಈ ರೀತಿ ಒಂದು ಮಾಡಿದಾನ, ಒಂದು ಹತ್ಯೆ ಮಾಡಿದ ವ್ಯಕ್ತಿಗೆ ಖಂಡಿತವಾಗ್ಲೂ ಗಲ್ಲು ಶಿಕ್ಷೆ ಏರಿಸಬೇಕಾದ ಕಠಿಣ ಶಿಕ್ಷೆ ಕೊಡಬೇಕಂತ ನಾವೆಲ್ಲರೂ ಆಗ್ರಹಿಸಿದ್ದೇವೆ. ನಾವು ಪ್ರತಿಭಟನೆ ಮಾಡಿದ ಮೇಲೆ SP ಅವರು ಮೀಟ್ ಆಗ್ತೇವೆ ಮತ್ತು ಕಮಿಷನರ್ ಮೀಟ್ ಆಗಿ ಅವ್ರಿಗೆ ಮನವಿ ಕೂಡ ಕೊಡ್ತೇವೆ. ಏನೋ ಒಂದು ಹೆಣ್ಣಿಗೆ ನ್ಯಾಯ ಸಿಗಲೇಬೇಕು. ಆ ಒಂದು ಹೆಣ್ಣಿನ ಮನೆಯವರ ಒಂದು ವಿಡಿಯೋ ನೋಡುವಾಗ ಕರುಳು ಚುರುಕ್ತಂತೆ ನಮಗೆ. ಯಾಕೆಂದರೆ ಅವನಿಗೆ ಗಲ್ಲುಗೇರಿಸಲೇಬೇಕು. ಎಲ್ಲ ಅಮಾಯಕ ಒಂದು ಹೆಣ್ಣಿನ ಹತ್ಯೆ ಮಾಡಿದವನಿಗೆ ಸಾರ್ವಜನಿಕ ಮುಂದೆಯೇ ಗಲ್ಲುಗೇರಿಸಬೇಕು ಅವನನ್ನು.